ಆಂಟಿ ಮತ್ತು ಗೆಳೆಯ. ಸುಮಾರು 36 ವರ್ಷ ವಯಸ್ಸಿನ ಶಾರದಾ ಮದುವೆಯಾಗಿದ್ದು 19ನೆಯ ವರ್ಷದೊಳಗೆ ಗಂಡು ಮಗು ಹುಟ್ಟಿತು. ಗಂಡ ಸರ್ಕಾರಿ ನೌಕರ, ಸಂಸಾರ ಚೆನ್ನಾಗಿ ಸಾಗುತ್ತಿತ್ತು. ಅವಳಿಗೆ 23 ವರ್ಷ ತುಂಬುವುದರೊಳಗಾಗಿ ಗಂಡ ಒಂದು ಅಪಘಾತದಲ್ಲಿ ಅಸುನೀಗಿ ವಿಧವೆಯಾದಳು. ಗಂಡನ ನೌಕರಿ ಇವಳಿಗೆ ಬಂತು. ಒಂದು ಗಂಡು ಮಗುವಿದ್ದ ಕಾರಣ ಮತ್ತೆ ಮದುವೆಯಾಗುವ ಗೋಜಿಗೆ ಹೋಗದ ಶಾರದಾ ಆರಾಮವಾಗಿ ಜೀವನ ನಡೆಸುತ್ತಿದ್ದಳು. ಮಗ ತಿರುಗಿ ಹೋದ ಚಿಂತೆಯಲ್ಲೇ ಕಾಲ ದೂಡುತ್ತಿದ್ದ ಅತ್ತೆ ಮಗ ಸತ್ತ 3 ವರ್ಷಗಳ ನಂತರ ಅವರೂ ಕಾಲವಾದರು. ಇನ್ನು ಶಾರದಾಳಿಗೆ ನೌಕರಿ ಮಾಡಿಕೊಂಡು ಮಗನನ್ನು ನೋಡಿಕೊಳ್ಳುವುದು ಕಷ್ಟವೆನಿಸಿತ್ತು. ಹಾಗಾಗಿ ಊಟಿಯ ಒಂದು ಬೋರ್ಡಿಂಗ್ ಶಾಲೆಗೆ ಮಗನನ್ನು ಸೇರಿಸಿ ಇತ್ತ ತಾನು ಒಂಟಿ ಜೀವನ ನಡೆಸುತ್ತಿದ್ದಳು. ಗಮನಡನೆಂದರೆ ಭಾರಿ ಪ್ರೀತಿಯಿದ್ದ ಕಾರಣ ಅವಳಿಗೆ ಬೇರೆ ಗಂಡಸರ ಸಹವಾಸ ಮಾಡುವ ಮನಸ್ಸಾಗಲಿಲ್ಲ. ಕೆಲಸದಲ್ಲಿ ಒಂದಿಬ್ಬರು ಟ್ರೈ ಮಾಡಿದ್ದರೂ ಅವರಿಗೆ ಚಪ್ಪಲಿ ತೋರಿಸಿ ಬುದ್ಧಿ ಕಲಿಸಿದ್ದಳು. ಆದರೆ ವಯಸ್ಸು ಯೌವನ ಸುಮ್ಮನೆ ಬಿಟ್ಟೀತೆ. ಅವಳ ದೇಹ ಗಂಡಸಿನ ಸಂಗಕ್ಕಾಗಿ ಹಾತೊರೆಯುತ್ತಲಿತ್ತು. ಆದರೆ ಒಂಟಿ ಜೀವನ, ಮಗನ ಭವಿಷ್ಯ ನೆನೆದು ಸುಮ್ಮನಾಗಿದ್ದಳು. ತುಂಬಿದ ರಸಭರಿತ ದೇಹವನ್ನು ಯಾರಾದರೂ ಹಿಂಡಿ ಹಿಪ್ಪೆ ಮಾಡಬಾರದೇ ಎನಿಸುತ್ತಿತ್ತು. ಪ್ರತಿ ರಾತ್ರಿ ರತಿ ಹರಿಸುವ ಕಾಮ ಪ್ರವಾಹಕ್ಕೆ ತಣ್ಣೀರ ಸ್ನಾನದ ಕಟ್ಟೆ ಕಟ್ಟಿ ಮಲಗುತ್ತಿದ್ದಳು. ಆದರೆ ಅದು ಹೆಚ್ಚು ದಿನ ಉಳಿಯಲಿಲ್ಲ. ಕೆಲವೇ ದಿನದಲ್ಲಿ ಅವಳ ದೇಹ ಒಂದು ಹುಡುಗನ ಪಾಲಿಗೆ ಅರ್ಪಿತವಾಗಿ ಹೋಯಿತು. ಅದರಲ್ಲೂ ನವ ತರುಣನ ಕೆಳಗೆ ಸಿಕ್ಕು ನಲುಗಿ ಹೋದಳು. ಹೇಗೆ? ಅವನು ರಮೇಶ್, ಶಾರದಾಳ ಸ್ನೇಹಿತೆಯ ಮಗ. ಶಾರದ ಮತ್ತು ಉಮಾ ಒಂದೇ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದವರು. ಆದರೆ ಅವಳಿಗೆ ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆದ ಮೇಲೆ ಇಬ್ಬರೂ ಕೇವಲ ಫೋನಿನಲ್ಲಿ ಟಚ್ ಅಷ್ಟೇ. ಅದೊಂದು ದಿನ ಶಾರದಾಳಿಗೆ ಫೋನ್ ಮಾಡಿದ ಉಮಾ ತನ್ನ ಮಗ ರಮೇಶನಿಗೆ ಬೆಂಗಳೂರಿನ ಕಾಲೇಜೊಂದರಲ್ಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿರುವುದಾಗಿ ಹೇಳಿದಳು. ಅದೂ ಅಲ್ಲದೆ ಬೆಂಗಳೂರಿನಲ್ಲಿ ಸಾಕಷ್ಟು ಸಂಬಂಧಿಕರಿದ್ದರೂ ಅವರಾರ ಮನೆಯೂ ಬೇಡ, ಹಾಸ್ಟೆಲ್ ಅಲ್ಲಿ ರೂಮು ಸಿಗುವವರೆಗೂ ನಿನ್ನ ಮನೆಯಲ್ಲೇ ಉಳಿಸಿಕೋ ಎಂದು ಕೇಳಿದಾಗ ಹಿಂದೆ ಮುಂದೆ ನೋಡದೆ ಶಾರದಾ ಒಪ್ಪಿಕೊಂಡಳು. ಅದೊಂದು ದಿನ ತನ್ನ ಲಗೇಜ್ ಸಮೇತ ಬೆಂಗಳೂರಿಗೆ ಬಂದಿಳಿದ ರಮೇಶ ಸೀದಾ ಶಾರದಳ ಮನೆಗೆ ಬಂದ. ವೀಕೆಂಡ್ ಆದ ಕಾರಣ ಅವಳ ಮಗ ಕೂಡ ಬಂದಿದ್ದ. ಇಬ್ಬರ ಪರಿಚಯವೂ ಆಯಿತು. ನಂತರ ಶಾರದ ಕಾಫಿ ತಿಂಡಿ ಕೊಟ್ಟು ಸತ್ಕರಿಸಿದಳು. ನಂತರ ಭಾನುವಾರ ಸಂಜೆ ಮಗ ಹೊರಟು ಹೋದ. ಈಗ ಮನೆಯಲ್ಲಿ ಶಾರದಾ ಮತ್ತು ರಮೇಶ ಇಬ್ಬರೇ ಇರತೊಡಗಿದರು. ಬೆಳಿಗ್ಗೆ ಎದ್ದು ತಿಂಡಿ ಅಡುಗೆ ಮಾಡಿ ರಮೇಶನಿಗೆ ಹೇಳಿ ತನ್ನ ಪಾಡಿಗೆ ತಾನು ಕೆಲಸಕ್ಕೆ ಹೊರಟು ಹೋಗುತ್ತಿದ್ದಳು ಶಾರದಾ. ನಂತರ ಕಾಲೇಜಿಗೆ ಹೋಗುತ್ತಿದ್ದ ರಮೇಶ ಕಾಲೇಜು ಮುಗಿಸಿ ಬೇಗನೆ ಬಂದು ಬಿಡುತ್ತಿದ್ದ. ಸಂಜೆ ಆದರೆ ಓದು ಮತ್ತು ಟಿವಿಯಲ್ಲಿ ಸ್ವಲ್ಪ ಸಮಯ ಕಳೆಯುತ್ತಿದ್ದ ರಮೇಶ ರಾತ್ರಿ ಊಟಕ್ಕೆ ಬಂದು ಶಾರದಾಳ ಜೊತೆ ಅದೂ ಇದೂ ಮಾತನಾಡುತ್ತಾ ಹರಟುತ್ತಾ ಇದ್ದರು. ಅವನ ದುರಾದೃಷ್ಟವೋ ಅಥವಾ ಶಾರದಳ ಅದೃಷ್ಟವೋ ಗೊತ್ತಿಲ್ಲ, ರಮೇಶನಿಗೆ ಹಾಸ್ಟೆಲ್ ನಲ್ಲಿ ರೂಮ್ ಸಿಗಲಿಲ್ಲ. ಪಿಜಿಗೆ ಸೇರಿಕೊಳ್ಳುವುದಾಗಿ ಶಾರದಾಳ ಬಳಿ ಹೇಳಿದಾಗ ಅವಳು ಬೈದು ತನ್ನ ಮನೆಯಲ್ಲೇ ಇರಿಸಿಕೊಂಡದ್ದಳು. ದಿನಗಳು ಕಳೆದಂತೆ ಶಾರದಾ ಮತ್ತು ರಮೇಶನ ಮಧ್ಯೆ ಸ್ವಲ್ಪ ಹೆಚ್ಚೇ ಎನ್ನುವಷ್ಟು ಸಲುಗೆ ಬೆಳೆಯಿತು. ಇಬ್ಬರೂ ಒಟ್ಟಿಗೆ ಅಡುಗೆ ಮಾಡುವುದು, ವೀಕೆಂಡ್ ನಲ್ಲಿ ಒಟ್ಟಿಗೆ ಶಾಪಿಂಗ್ ಹೋಗುವುದು, ಅವಳ ಎಲ್ಲ ಕೆಲಸಗಳಲ್ಲಿ ಬಸಗಿಯಾಗುತ್ತಿದ್ದ ರಮೇಶ ಶಾರದಾಳಿಗೆ ಬಹಳ ಮೆಚ್ಚುಗೆಯಾಗಿ ಹೋದ. ಇಬ್ಬರ ಸಲುಗೆ ಹೆಚ್ಚಾಯಿತು. ಬಹಳ ಅನ್ಯೋನ್ಯತೆಯಿಂದ ಇರತೊಡಗಿದರು. ದಿನಗಳೆದಂತೆ ರಮೇಶ್ ಶಾರದಾಳಿಗೆ ಹತ್ತಿರವಾಗತೊಡಗಿದ. ಮೊದಲೆಲ್ಲ ರಮೇಶನ ರೂಮಿಗೆ ಕದ ತಟ್ಟಿ ಹೋಗುತ್ತಿದ್ದ ಶಾರದ ಇತ್ತೀಚೆಗೆ ಹೇಳದೆ ಕೇಳದೆ ನುಗ್ಗತೊಡಗಿದ್ದಳು. ಅದೊಂದು ದಿನ ಅದೇ ರೀತಿ ಬೆಳ್ಳಂಬೆಳಿಗ್ಗೆ ರಮೇಶನನ್ನು ಎಬ್ಬಿಸಲೆಂದು ಅವನ ರೂಮಿಗೆ ಹೋದಾಗ ಅವಳಿಗೆ ತನ್ನ ಕಣ್ಣನ್ನು ತಾನೇ ನಂಬಲಾಗಲಿಲ್ಲ. ಹೌದು, ರಮೇಶ ಕೇವಲ ಚಡ್ಡಿಯಲ್ಲಿ ಮಲಗಿದ್ದ. ಅವನ ಚಡ್ಡಿ ಅಸ್ತವ್ಯಸ್ತಗೊಂಡು ಅವನ ಮುದುರಿಕೊಂಡು ಮಲಗಿದ್ದ ದಪ್ಪ ಇಲಿಯಂತಹ ಪುರುಷಾಂಗ ಹೊರಗೆ ಇಣುಕಿತ್ತು. ಅವನ ಚಡ್ಡಿ ಬೆಳ್ಳಗೆ ಅಲ್ಲಲ್ಲಿ ಕಲೆಯಾಗಿತ್ತು. ಬೆಳಗಿನ ಜಾವದಲ್ಲಿ ಬಹುಶಃ ಹಸ್ತಮೈಥುನ ಮಾಡಿಕೊಂಡಿರಬೇಕು. ಅವನ ತುಣ್ಣೆಯ ತುದಿಯಿಂದ ಎಣ್ಣೆಯಂತಹ ರಸ ಜಿನುಗುತ್ತಿರುವುದು ಕಂಡಿತ್ತು. ಆ ದೃಶ್ಯವನ್ನು ಕಂಡು ಶಾರದಾಳಿಗೆ ಏನು ಮಾಡಬೇಕು ತಿಳಿಯದೆ ಭಯಗೊಂಡವಳಂತೆ ಸೀದಾ ಆ ರೂಮಿನಿಂದ ಹೊರಗೆ ಬಂದು ಬಿಟ್ಟಳು. ರಮೇಶ ನಿದ್ರಿಸುತ್ತಲೇ ಇದ್ದ. ಹೊರಗೆ ಬಂದು ಸೋಫಾದ ಮೇಲೆ ಕೂತ ಶಾರದಾಳಿಗೆ ಏನು ಮಾಡಬೇಕು ತಿಳಿಯಲಿಲ್ಲ. ಕಣ್ಣು ಮುಚ್ಚಿದಳು. ಅವನದೇ ಅಂಗ ಕಾಣುತ್ತಿತ್ತು. ಏದುಸಿರು ಬಿಡುತ್ತಾ ಅತ್ತಿತ್ತ ನೋಡಿದಳು. ಏನು ಮಾಡಬೇಕು ತಿಳಿಯುತ್ತಿಲ್ಲ. ಮತ್ತೆ ಮತ್ತೆ ಅವನ ತುಣ್ಣೆಯೇ ಕಾಣುತ್ತಿದೆ. ನಿಧಾನವಾಗಿ ಅವಳಲ್ಲಿನ ಕಾಮ ಭುಗಿಲೆದ್ದು ಮೈ ಬಿಸಿಯಾಗುತ್ತಿದೆ. ಜ್ವರ ಬಂದಂತಹ ಅನುಭವವಾಗುತ್ತಿದೆ. ಮತ್ತೆ ಹೋಗಿ ನೋಡಬೇಕೆಂಬ ಮನಸ್ಸಾಗುತ್ತಿದೆ. ಆದರೆ ಭಯ ಕಾಡುತ್ತಿದೆ. ಮಲಗಿದ್ದಾಗಲೇ ಇಷ್ಟು ದಪ್ಪವಿರುವ ಅವನ ಅಂಗ ನಿಗುರಿದಾಗ ಹೇಗಿರಬಹುದು? ಅದನ್ನು ನೆನೆದು ಅವಳ ಗಂಟಲು ಒಣಗಿದಂತಾಗಿ ಅಲ್ಲೇ ಟೇಬಲ್ ಮೇಲಿದ್ದ ನೀರು ಕುಡಿದಳು. ಮತ್ತೆ ಗಂಡನ ನೆನಪಾಯಿತು. ಗಂಡನೊಡನೆ ಕಳೆದ ಮಧುರ ಕ್ಷಣಗಳು ನೆನಪಾದವು. ಕಣ್ಣು ಒದ್ದೆಯಾಯಿತು. ಸೀದಾ ಎದ್ದು ಬಾತ್ರೂಮಿಗೆ ಹೋದವಳೆ. ಬಟ್ಟೆ ಕೂಡ ಬಿಚ್ಚದಂತೆ ದಬದಬನೆ ಮೈ ಮೇಲೆ ತಣ್ಣೀರು ಸುರಿದುಕೊಂಡಳು. ಒದ್ದೆ ಬಟ್ಟೆಯಲ್ಲೇ ಹೊರಬಂದು ತನ್ನ ರೂಮಿನ ಬಾಗಿಲು ಹಾಕಿ ನಗ್ನಳಾದಳು.
ನೆನದ ಮೈ ಮೇಲೆ ಅಲ್ಲಲ್ಲಿ ನಿಂತಿದ್ದ ನೀರಿನ ಹನಿಗಳು ಕಿಟಕಿಯಿಂದ ಬರುತ್ತಿದ್ದ ಬೆಳಗಿನ ಎಳೆ ಬಿಸಿಲಿಗೆ ಮುತ್ತಿನ ಹನಿಗಳಂತೆ ಹೊಳೆಯುತ್ತಿದ್ದವು. ನಿಧಾನವಾಗಿ ಟವೆಲ್ನಿಂದ ಒರೆಸಿಕೊಳ್ಳುತ್ತಾ ತನ್ನ ಮುಖದಿಂದ ಹಿಡಿದು ಇಡೀ ದೇಹವನ್ನು ಕನ್ನಡಿಯ ಮುಂದೆ ಪ್ರದರ್ಶನಕ್ಕಿಟ್ಟಳು. ಹೌದು, ತನ್ನ ಗಂಡ ತನ್ನ ಎಳೆಯ ದೇಹವನ್ನು ಅನುಭವಿಸಿದನೇ ಹೊರತು ಬಲಿತು ತುಂಬಿದ ದೇಹವನ್ನಲ್ಲ. ಅವನು ಮುತ್ತಿಟ್ಟಾಗ ಸಣ್ಣಗಿದ್ದ ಮೊಲೆಗಳು, ಕುಂಡಿಗಳು, ಈಗ ಬೆಳೆದು ಬಲಿತಿವೆ. ಹೊಟ್ಟೆಯ ಮಧ್ಯದಲ್ಲಿ ಪುಟ್ಟ ಬೊಟ್ಟಿನಂತಿದ್ದ ಹೊಕ್ಕಳು ಈಗ ನಾಭಿಯಂತಾಗಿದೆ. ಈ ವಯಸ್ಸಿಗೆ ಜೋತು ಬಿದ್ದು ನೇತಾಡಬೇಕಿದ್ದ ಮೊಲೆಗಳು ಇನ್ನೂ ಕೊಂಚವೂ ಬಾಗದೆ ನಗುತ್ತಿವೆ. ಸೊಂಟದಲ್ಲಿ ಸ್ವಲ್ಪವೂ ಸುಕ್ಕಿಲ್ಲ. ಹಾಗಾದರೆ ನನ್ನ ವಯಸ್ಸೆಷ್ಟು? 36. ಊಹು, ನಂಬಲು ಸಾಧ್ಯವಿಲ್ಲ. ಸವೆದಿಲ್ಲ ನನ್ನ ದೇಹ. ಗಂಡನ ತೊಡೆ ಉಜ್ಜಿ ಉದುರಿಹೋಗಬೇಕಿದ್ದ ರೋಮಗಳು ಇನ್ನೂ ಬಿಗಿಯಾಗಿ ನನ್ನ ರತಿಪುಷ್ಪವನ್ನು ಮುಚ್ಚಿವೆ. ಅವಳ ದೇಹ ಕನ್ನಡಿಯಲ್ಲಿ ನೋಡಿಕೊಂಡು ತನಗೆ ತಾನೇ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳನ್ನು ಕೇಳಿಕೊಳ್ಳುತ್ತಿದ್ದಾಳೆ ಶಾರದಾ. ಹಾಗಾದರೆ ನನ್ನ ವಯಸ್ಸಿಗೆ ಮೋಸ ಮಾಡಿಕೊಂಡೆನಾ? ಸಾಕಷ್ಟು ಹೊಡೆತ ತಿಂದು ರಸವನ್ನು ಚೆಲ್ಲಿ ನಲಿಯಬೇಕಿದ್ದ ನನ್ನ ಯೋನಿಗೆ ನಾನು ದ್ರೋಹ ಬಗೆದೆನಾ? ಸುಖವಾಗಿ ಕಳೆಯಬೇಕಿದ್ದ ಅಯಾನುಗಳನ್ನು ಸುಮ್ಮನೆ ಹಾಳು ಮಾಡಿಕೊಂಡೆನಾ? ಹೀಗೆ ಎಷ್ಟೋ ಪ್ರಶ್ನೆಗಳು ಅವಳ ಮನದಲ್ಲಿ ಹಾದು ಹೋಗುತ್ತಿರಲು ಒಮ್ಮೆಲೇ ನಿರ್ಧರಿಸಿದಳು, ಸಾಕು ಈ ತಣ್ಣೀರ ಸ್ನಾನದ ಶಿಕ್ಷೆ. ನನಗಿನ್ನೂ ವಯಸ್ಸಿದೆ, ಯೌವನವಿದೆ, ಇನ್ನಾದರೂ ನಾನು ನಲಿಯಬೇಕು, ಬಲಿತ ನನ್ನ ದೇಹವನ್ನು ಮಾಗಿಸಿಕೊಳ್ಳಬೇಕು. ಆದರೆ ನನ್ನ ದೇಹವನ್ನು ಅನುಭವಿಸುವ ಗಂಡು ಯಾರು? ಅವನೇ ಸರಿ. ರಮೇಶ, ಮಗನ ವಯಸ್ಸಿನ ಹುಡುಗನ ಜೊತೆ ಇದು ಸರಿಯೇ? ಮತ್ತೆ ಮೂಡಿತು ಪ್ರಶ್ನೆ. ಏನಾದರಾಗಲಿ ಅವನನ್ನು ಗಂಡಸು ಮಾಡಿ ಅನುಭವಸ್ಥನನ್ನಾಗಿ ಮಾಡಿದರೆ ಅವನು ಮದುವೆಯಾಗುವ ಹುಡುಗಿಗೆ ಸಹಕಾರಿಯಾಗುತ್ತದೆ. ಆದದ್ದು ಆಗಲಿ, ಅವನನ್ನೇ ಅನುಭವಿಸಿ ಸುಖ ಪಡಲು ತೀರ್ಮಾನಿಸಿಯೇ ಬಿಟ್ಟಳು ಶಾರದಾ. ಪಿಂಕ್ ಬಣ್ಣದ ನೈಟಿಯನ್ನು ತೊಟ್ಟು ಒಳಗೆ ಕೆಂಪು ಬಣ್ಣದ ಬ್ರಾ ಮತ್ತು ಹಸಿರು ಬಣ್ಣದ ಕಾಚವನ್ನು ತೊಟ್ಟು ಹೊರಬಂದಳು. ಅಡುಗೆ ಮನೆ ಕಡೆಗೆ ಹೋಗುತ್ತಿದ್ದಾಗ ಆಗಷ್ಟೇ ಕಣ್ಣುಜ್ಜಿಕೊಂಡು ಹೊರಗೆ ಬರುತ್ತಿದ್ದ ರಮೇಶ್ ಗುಡ್ ಮಾರ್ನಿಂಗ್ ಆಂಟಿ ಎಂದಾಗ ಒಂದು ಕ್ಷಣ ಅವಳ ಎದೆ ಝಲ್ ಎಂದಿತು. ಆದರೂ ಸಾವರಿಸಿಕೊಂಡು ಬಾರೋ ರಮೇಶ್, ಹಾಲು ಕುಡಿ ಎಂದು ಕರೆದಳು. ಅವನೂ ಸಹ ಬಂದು ಹಾಲಿನಲ್ಲಿ ಸೋಫಾದ ಮೇಲೆ ಕೂತ ಇವಳಿಗೆ ಅವನ ಮುಖ ಕೂಡ ನೋಡಲು ಆಗುತ್ತಿಲ್ಲ. ಕೇವಲ ಅವನ ತುಣ್ಣೆಯೇ ಕಣ್ಣ ಮುಂದೆ ಕಾಣುತ್ತಿದೆ. ಕೈ ನಡುಗಿಸುತ್ತಲೇ ಅವನಿಗೆ ಹಾಲು ಕೊಟ್ಟಳು. ಅವನು ಒಂದೊಂದೇ ಸಿಪ್ ಹೀರುತ್ತಾ, ಆಂಟಿ ಏನಿವತ್ತು ಒಂಥರ ಸ್ಪೆಷಲ್ ಆಗಿ ಕಾಣ್ತಿದ್ದೀರಾ ಎಂದ. ಅದಕ್ಕವಳು, ಹಾಗೇನಿಲ್ಲ ಕಣೋ, ನಾರ್ಮಲ್ ಆಗೇ ಇದ್ದೀನಿ, ಯಾಕೋ ಇವತ್ತು ಕೆಲಸಕ್ಕೆ ಹೋಗೋ ಮೂಡ್ ಇಲ್ಲ, ಹಾಗಾಗಿ ರಜೆ ಹಾಕೋಣ ಅಂತಿದ್ದೀನಿ ಎಂದಳು. ಓಹೋ ಹೌದಾ, ಏನಾಯಿತು ಆಂಟಿ ಎಂದಾಗ ಅವಳು ಸುಮ್ಮನೆ ಕಣೋ ಎನ್ನುತ್ತಾ ಹಾಗೆ ಸೋಫಾಗೆ ಒರಗಿದಳು. ರಮೇಶ, ಆಂಟಿ ನಿಮಗೆ ಹುಷಾರಿದ್ದಂತಿಲ್ಲ, ನೀವು ಹೂ ಎಂದರೆ ನಾನೂ ರಜೆ ಹಾಕುತ್ತೇನೆ ಕಾಲೇಜಿಗೆ ಎಂದಾಗ ಮನದಲ್ಲೇ ಖುಷಿ ಪಟ್ಟ ಶಾರದಾ ಒಂದು ನಿಮಿಷ ಯೋಚಿಸಿ, ಸರಿ ರಜೆ ಹಾಕು, ಏನೂ ಸಮಸ್ಯೆ ಇಲ್ಲ ತಾನೇ ರಜೆ ಹಾಕಲು ಎಂದಳು. ಇಲ್ಲ ಆಂಟಿ, ಕ್ಲಾಸ್ ಸರಿಯಾಗಿ ನಡೀತಿಲ್ಲ, ಹಾಗಾಗಿ ತೊಂದರೆ ಇಲ್ಲ ಎಂದು ಹೇಳಿದ. ಸರಿ ರಮೇಶ್, ಹೋಗಿ ಸ್ನಾನ ಮಾಡಿ ಬಾ, ತಿಂಡಿ ಕೊಡುತ್ತೇನೆ, ಬೇಗ ಬಾ ಎಂದಳು. ಸರಿ ಎಂದು ರಮೇಶ ತನ್ನ ರೂಮಿಗೆ ಹೋಗಿ ಸ್ನಾನ ಮಾಡಿ ಹೊರಗೆ ಬರುವಷ್ಟರಲ್ಲಿ ಬಿಸಿ ಬಿಸಿ ದೋಸೆ ರೆಡಿ ಮಾಡಿದ್ದ ಶಾರದಾ ಅವನಿಗೆ ತಿಂಡಿ ಕೊಟ್ಟು ತಾನೂ ಅಲ್ಲೇ ಕೂತು ತಿಂಡಿ ತಿಂದು ಮುಗಿಸಿದಳು. ನಂತರ ಅವನು ಇಬ್ಬರೂ ಅದೂ ಇದೂ ಮಾತನಾಡುತ್ತಾ ಇರುವಾಗ ಶಾರದಾ ಅವನ ಮುಖವನ್ನೇ ನೋಡುತ್ತಿದ್ದಳು. ಅವನು ಕಾಲೇಜಿನ ಬಗ್ಗೆ ಹೇಳುತ್ತಾ ಇದ್ದ. ಅವನು ಪಟಪಟನೆ ಮಾತನಾಡುತ್ತಿದ್ದರೆ ಇವಳು ಅವನ ಮುಖವನ್ನೇ ನೋಡುತ್ತಾ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಳು. ಸ್ಥೂಲಕಾಯದ ಸಣ್ಣನೆಯ ಹುಡುಗ, ಚಿಗುರು ಮೀಸೆ, ಕೆಂಬಣ್ಣದ ಹುಡುಗ, ನೋಡಲು ಸ್ಫುರದ್ರೂಪಿ, ಮಾತನಾಡುತ್ತಿದ್ದರೆ ಹೊತ್ತು ಕಳೆಯುವುದೇ ತಿಳಿಯದು. ಇಷ್ಟು ಸಣ್ಣ ವಯಸ್ಸಿಗೆ ಎಷ್ಟು ದಪ್ಪನಾದ ಪುರುಷಾಂಗ ಬೆಳೆಸಿದ್ದಾನೆ. ಮಲಗಿದ್ದಾಗಲೇ ಹಾಗಿದ್ದ ಅಂಗ ಇನ್ನು ನಿಗುರಿದಾಗ ಹೇಗಿರಬೇಕು? ಈಗ ಇವನನ್ನು ಕೇಳುವುದು ಹೇಗೆ? ಏನಾದರೂ ತಪ್ಪು ತಿಳಿದುಕೊಂಡರೆ ಏನು ಮಾಡುವುದು? ಇಲ್ಲ, ಉಪಾಯದಿಂದ ಒಲಿಸಿಕೊಳ್ಳಬೇಕು, ಆದರೆ ಹೇಗೆ ಎಂದು ಯೋಚಿಸುತ್ತಿದ್ದವಳಿಗೆ ಇದ್ದಕ್ಕಿದ್ದಂತೆ ತಟ್ಟನೆ ಒಂದು ಉಪಾಯ ಹೊಳೆಯಿತು. ಮಾತನಾಡುತ್ತಿದ್ದವನನ್ನು ತಡೆದು, ರಮೇಶ್, ಯಾಕೋ ಸ್ವಲ್ಪ ತಲೆನೋಯುತ್ತಿದೆ, ನಾನು ಸ್ವಲ್ಪ ಹೊತ್ತು ಮಲಗುತ್ತೇನೆ ಎಂದು ಎದ್ದವಳು ಅಮ್ಮ ಎನ್ನುತ್ತಾ ತನ್ನ ಸೊಂಟ ಹಿಡಿದುಕೊಂಡು ನೋವು ಎನ್ನುವಂತೆ ನಾಟಕವಾಡಲಾರಂಭಿಸಿದಳು. ತಕ್ಷಣ ರಮೇಶ, ಏನಾಯಿತು ಆಂಟಿ ಎಂದು ಅವಳ ಹತ್ತಿರ ಬರುತ್ತಿದ್ದಂತೆ, ಏನಿಲ್ಲ ರಮೇಶ್, ಸ್ವಲ್ಪ ಸೊಂಟ ನೋವಿದೆ, ಮುಲಾಮು ಹಚ್ಚಿಕೊಂಡರೆ ಸರಿ ಹೋಗುತ್ತದೆ, ನಾನು ಮಲಗುತ್ತೇನೆ ಎಂದು ಎದ್ದು ನಿಧಾನವಾಗಿ ರೂಮಿನ ಕಡೆಗೆ ಹೋದಳು. ಆಂಟಿ ಹೆಲ್ಪ್ ಮಾಡಲೇ ಎಂದು ರಮೇಶ ಕೇಳಿದಾಗ ಅವಳು, ಹೂಂ ಕಣೋ, ಸ್ವಲ್ಪ ಮುಲಾಮು ಹಚ್ಚುವೆಯಾ ಎಂದು ಹೇಳಿದಾಗ, ಸರಿ ಬಂದೆ ಆಂಟಿ ಎಂದು ಅವಳ ಹಿಂದೆಯೇ ಅವಳ ರೂಮಿಗೆ ಹೋದ. ಆದರೆ ಅವಳು ನೈಟಿ ಹಾಕಿದ್ದಳು. ಹೇಗೆ ಹಚ್ಚಲಿ ಆಂಟಿ ಎಂದಾಗ ಅವಳು, ಒಂದು ನಿಮಿಷ ಹಿಂದೆ ತಿರುಗು, ನಾನು ಬಟ್ಟೆ ಬದಲಿಸಿ ಮಲಗುತ್ತೇನೆ, ನೀನು ಹಚ್ಚುವೆಯಂತೆ ಎಂದು ಹೇಳಿದಾಗ, ಸರಿ ಆಂಟಿ ಎಂದು ಅಲ್ಲೇ ಪಕ್ಕದಲ್ಲಿದ್ದ ಮುಲಾಮನ್ನು ಕೈನಲ್ಲಿ ಹಿಡಿದುಕೊಂಡು ಅತ್ತ ತಿರುಗಿ ಕುಳಿತಾಗ ಇತ್ತ ಶಾರದಾ ಬೀರುವಿನಿಂದ ಒಂದು ಲಂಗವನ್ನು ಮತ್ತು ರವಿಕೆಯನ್ನು ತೆಗೆದು ನೈಟಿ ಬಿಚ್ಚಿ ತನ್ನ ಬ್ರಾವನ್ನೂ ಸಹ ಬಿಚ್ಚಿ ಬಿಗಿಯಾದ ರವಿಕೆಯನ್ನು ಮತ್ತು ಲಂಗವನ್ನು ತೊಟ್ಟುಕೊಂಡು ಹಾಸಿಗೆಯ ಮೇಲೆ ಬೋರಲಾಗಿ ಮಲಗಿ ಹೂಂ ಹಚ್ಚೋ ಎಂದಾಗ ಅವಳು ಮಲಗಿದ್ದ ರೀತಿಯನ್ನು ನೋಡಿದ ರಮೇಶ ವಾವ್ ಎನ್ನುತ್ತಾ ಉಗುಳು ನುಂಗಿದ.
ಉಬ್ಬಿದ ಅವಳ ಕುಂಡಿಗಳು ಲಂಗದ ಒಳಗೆ ಬಿಗಿಯಾಗಿ ಕಂಡವು. ಬೆತ್ತಲೆ ಬೆಳ್ಳನೆಯ ಸೊಂಟ ತುಂಬಾ ನವಿರಾಗಿದೆ ಎನಿಸಿತು. ಕೈನಲ್ಲಿದ್ದ ಮುಲಾಮನ್ನು ಬೆರಳಿಗೆ ಹಚ್ಚಿಕೊಂಡು ರಮೇಶ ನಿಧಾನವಾಗಿ ಆಂಟಿ ಯಾವ ಕಡೆ ನೋವಿದೆ ಎಂದಾಗ ಅವಳು ಬಲಗಡೆ ನೋವಿದೆ ಕಣೋ ಸ್ವಲ್ಪ ಹಚ್ಚು ಎಂದಾಗ ಕೈ ನಡುಗುತ್ತಲೇ ಅವಳ ಬೆಳ್ಳನೆಯ ನುಣುಪಾದ ಸೊಂಟದ ಮೇಲೆ ಕೈ ಇರಿಸಿದೊಡನೆ ಅವಳು ಕೊಂಚ ಅದುರಿದಳು. ಆಹ್ ಎಂದು ಮುಲುಗಿದಳು. ನಿಧಾನವಾಗಿ ಅವನು ಸೊಂಟವನ್ನು ಸವರುತ್ತಿದ್ದರೆ ಅವನ ಕೈ ಜಾರಿದಂತೆಲ್ಲ ಅವಳು ಸುಖದ ಅಮಲಿನಲ್ಲಿ ಅರೆಗಣ್ಣು ಮುಚ್ಚಿ ತುಟಿ ಕಚ್ಚಿ ಸುಖ ಅನುಭವಿಸುತ್ತಿದ್ದಳು. ಇತ್ತ ರಮೇಶನಿಗೆ ನಿಧಾನವಾಗಿ ಅವನ ಆಂಟಿಯ ಮೈ ಸವರುತ್ತಿದ್ದಂತೆ ಅವನ ಅಂಗ ನಿಗುರತೊಡಗಿತು. ಇಬ್ಬರ ನಡುವೆ ಮಾತಿಲ್ಲ. ಹಾಗೆ ಸವರುತ್ತಿದ್ದಾಗ ಮಾತನಾಡಿದ ಶಾರದಾ, ಸ್ವಲ್ಪ ಒತ್ತು ರಮೇಶ್ ಪೂರ್ತಿ ಸೊಂಟ ಒತ್ತು, ಬೆನ್ನಿನವರೆಗೆ ಒತ್ತು ಎಂದಳು. ಸರಿ ಆಂಟಿ ಎನ್ನುತ್ತಾ ಅವಳ ಎರಡೂ ಬದಿಯ ಸೊಂಟವನ್ನು ಸವರುತ್ತಿದ್ದರೆ ನೋವು ಪಡುವ ನೆಪದಲ್ಲಿ ಆಹ್ ಓಹ್ ಆಹ್ ಆಹ್ ಎಂದು ಮುಲುಗುತ್ತಿದ್ದಳು. ನೋವಾಗುತ್ತಿದೆಯೇ ಆಂಟಿ ಎಂದು ಕೇಳಿದಾಗ ಇಲ್ಲ ರಮೇಶ, ನಿನ್ನ ಕೈನಲ್ಲಿ ಹಾದು ಇದೆ ಅನ್ಸುತ್ತೆ, ತುಂಬಾ ಚೆನ್ನಾಗಿದೆ, ಒತ್ತು ಹಾಗೆ ಒತ್ತು ಎನ್ನುತ್ತಾ ಇರಲು ಅವಳ ಸೊಂಟವನ್ನು ಸವರುತ್ತಾ ನಿಧಾನವಾಗಿ ಅವಳ ಕುಂಡಿಗಳ ಭಾಗದವರೆಗೂ ಎಳೆಯುತ್ತಾ ಒತ್ತುತ್ತಿರಲು ಅವಳ ತುಲ್ಲಿನಲ್ಲಿ ರಸ ಜಿನುಗಲಾರಂಭಿಸಿತ್ತು. ರಮೇಶ, ನೀನು ತುಂಬಾ ಚೆನ್ನಾಗಿ ಒತ್ತುತ್ತೀಯಾ, ನನ್ ಕಾಲುಗಳು ಸ್ವಲ್ಪ ನೋಯುತ್ತಿದೆ ಅದನ್ನೂ ಒತ್ತು ಎಂದಾಗ ಸರಿ ಆಂಟಿ ಎನ್ನುತ್ತಾ ಅವಳ ಕಾಲುಗಳ ಬಳಿ ಕೂತು ಅವಳ ಲಂಗದ ಮೇಲಿಂದಲೇ ಒಯ್ಯುತ್ತಿದ್ದ. ಆಗ ಶಾರದಾ ಬೇಕೆಂದೇ ಬಟ್ಟೆ ಸ್ವಲ್ಪ ಸರಿಸಿ ಕಾಲನ್ನು ಒತ್ತು ಎಂದು ಹೇಳಿದಾಗ ಅವಳ ಮಂಡಿಯ ಹಿಂದಿನ ಭಾಗದವರೆಗೂ ಲಂಗವನ್ನು ಸರಿಸಿ ಅವಳ ಮೀನ್ಖಂಡಗಳನ್ನು ಒತ್ತುತ್ತಾ ಅವನಿಗೆ ಉದ್ರೇಕ ಹೆಚ್ಚಾಗಿ ನಿಧಾನವಾಗಿ ಅವಳ ಮೀನ ಖಂಡದಿಂದ ಸ್ವಲ್ಪ ಮೇಲ್ಭಾಗದವರೆಗೂ ಒತ್ತುತ್ತಾ ಇರಲು ಇವಳು ಮತ್ತೆ ಅವನ ಕೈ ಸೋಕಿದಂತೆಲ್ಲ ಆಹ್ ಆಹ್ ಅಮ್ಮ ರಮೇಶ ಒತ್ತು ರಮೇಶ, ಆಹಾಹಾಹಾಹಾ ಚೆನ್ನಾಗಿದೆ ಎಂದು ಮುಲುಗುತ್ತಿದ್ದಳು. ಅವನು ಸಹ ಆಂಟಿ ನೋವು ಕಡಿಮೆಯಾಯಿತೆ ಆಂಟಿ ಎಂದಾಗ ಆಗುತ್ತಿದೆ, ಇನ್ನೂ ಸ್ವಲ್ಪ ಮೇಲೆ ಒತ್ತು ರಮೇಶ ಎಂದಾಗ ಇವನೂ ಕೂಡ ಅವಳ ಲಂಗವನ್ನು ತೊಡೆಗಳವರೆಗೆ ಸರಿಸಿ ಅವಳ ಬೆಳ್ಳನೆಯ ಬೆತ್ತಲೆ ತೊಡೆಗಳ ಹಿಂಭಾಗವನ್ನು ಒತ್ತುತ್ತಾ ಸವರುತ್ತಾ ಇರಲು ರಮೇಶ ಮುಂದಿನ ತೊಡೆಗಳನ್ನು ಒತ್ತುತ್ತೀಯಾ ಎನ್ನುತ್ತಾ ಮುಂದೆ ತಿರುಗಿದಾಗ ತೊಡೆಗಳವರೆಗೆ ಸರಿದಿದ್ದ ಅವಳ ಲಂಗದಲ್ಲಿ ಕೇವಲ ರವಿಕೆಯಲ್ಲಿ ಇದ್ದ ಅವಳ ದೇಹವನ್ನು ನೋಡಿದ ರಮೇಶ ವಾವ್ ಆಂಟಿ ಎಂದಾಗ ಏನಾಯಿತು ರಮೇಶ್ ಎಂದು ಕೇಳಿದಾಗ ಅವನು ಆಂಟಿ ನೀವು ಸಖತ್ ಹಾಟ್ ಆಗಿದ್ದೀರಾ, ಸೆಕ್ಸಿಯಾಗಿ ಕಾಣ್ತಿದ್ದೀರಾ ಎಂದನು. ಹೌದಾ ರಮೇಶ ಎನ್ನುತ್ತಾ ಅರೆಗಣ್ಣು ಮುಚ್ಚಿದಳು. ಅವಳ ತೊಡೆಗಳ ಮೇಲೆ ಕೈ ಇಟ್ಟು ಸವರುತ್ತಾ ಇದ್ದರೆ ಅವಳು ರಮೇಶ ಆಹಾ ಅಮ್ಮ ಎಂದು ಮುಲುಗುತ್ತಿದ್ದಳು. ರಮೇಶನಿಗೂ ಉದ್ರೇಕ ಹೆಚ್ಚಾಗಿತ್ತು. ಹಾಗೆ ಅವಳ ತೊಡೆಗಳನ್ನು ಸವರುತ್ತಾ ಆಂಟಿ ಎಂದು ಮುಲುಗಿದಾಗ ಅವನ ಸವರುವಿಕೆಯಿಂದ ಉನ್ಮತ್ತಳಾದ ಶಾರದಾ ಅರೆಗಣ್ಣು ಮುಚ್ಚಿ ತನ್ನ ತುಟಿಗಳನ್ನು ಕಚ್ಚಿಕೊಳ್ಳುತ್ತಾ ರಮೇಶ, ನಿನಗೇನು ಬೇಜಾರಿಲ್ಲದೆ ಹೋದರೆ ಇನ್ನೊಂದು ಕೆಲಸ ಹೇಳುತ್ತೇನೆ, ಮಾಡುವೆಯಾ ಎಂದಾಗ ಅವನು ಹೇಳಿ ಆಂಟಿ ದೇವತೆ ಹಾಗಿರೋ, ನಿಮ್ಮ ಸೇವೆ ಮಾಡಲು ನಾನು ಸಿದ್ಧ ಎಂದನು. ರಮೇಶ ಹಾಹಾಹಾಹಾ ನನ್ನ ಎದೆ ತುಂಬಾ ನೋವುತ್ತಿದೆ, ಸ್ವಲ್ಪ ಎಣ್ಣೆ ಹಚ್ಚೋ ಎಂದಾಗ ಅವನಿಗೆ ಇನ್ನಿಲ್ಲದಷ್ಟು ಖುಷಿಯಾಗಿ ವಾವ್ ಆಂಟಿ ವಿತ್ ಪ್ಲೆಷರ್ ಆಂಟಿ ಎನ್ನುತ್ತಾ ಅಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಮೇಲಿದ್ದ ಕೊಬ್ಬರಿ ಎಣ್ಣೆಯ ಬಾಟಲಿ ತೆಗೆದುಕೊಂಡು ಅವಳ ರವಿಕೆಯ ಒಂದೊಂದೇ ಹುಕ್ಕುಗಳನ್ನು ಬಿಚ್ಚುತ್ತಿದ್ದರೆ ಇತ್ತ ಶಾರದಾ ಅವನಿಗೆ ತನ್ನ ಟೀ ಶರ್ಟ್ ಅನ್ನು ಬಿಚ್ಚಲು ಹೇಳಿದಳು. ಅವಳ ಆಜ್ಞೆಯಂತೆ ತನ್ನ ಶರ್ಟ್ ಬಿಚ್ಚಿದ ರಮೇಶ ಅವಳ ರವಿಕೆಯ ಕೊನೆ ಹುಕ್ ಬಿಚ್ಚುತ್ತಿದ್ದಂತೆ ಅವಳ ದಪ್ಪನೆಯ ಮೊಲೆಗಳು ದುತ್ತನೆ ಹೊರ ಹಾರಿದವು. ಬೆಳ್ಳನೆಯ ಮೊಲೆಗಳ ಮೇಲೆ ನಿಗುರಿದ್ದ ಕಂದು ಬಣ್ಣದ ತೊಟ್ಟುಗಳು ಬಲು ಆಕರ್ಷಕವಾಗಿದ್ದವು. ಆಂಟಿ ನಿಮ್ ಬೂಬ್ಸ್ ಸಖತ್ತಾಗಿದೆ ಆಂಟಿ ಎಂದಾಗ ಅವಳು ಹೌದಾ ರಮೇಶ, ಅದನ್ನ ಮುಟ್ಟು ಎಣ್ಣೆ ಹಚ್ಚಿ ತಿಕ್ಕೋ ಎಂದಾಗ ಹೂಂ ಆಂಟಿ ಎನ್ನುತ್ತಾ ಕೈಗೆ ಕೊಬ್ಬರಿ ಎಣ್ಣೆ ಹಚ್ಚಿಕೊಂಡು ಅವಳ ಮೊಲೆಗಳ ಮೇಲೆ ಸವರುತ್ತಿದ್ದಂತೆ ಅವಳು ಹಾಹಾಹಾಹಾಹಾ ಎಂದು ಮುಲುಗಿದಳು. ಬಹಳ ದಿನಗಳ ನಂತರ ಅವಳ ಬೆತ್ತಲೆ ದೇಹವನ್ನು ಒಬ್ಬ ಗಂಡು ಸ್ಪರ್ಶಿಸುತ್ತಿದ್ದದ್ದು ಅವಳಿಗೆ ಅತಿಯಾದ ಉದ್ರೇಕ ನೀಡುತ್ತಿತ್ತು. ಅಮ್ಮ ಹಾ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  ಎಂದು ಮುಲುಗುತ್ತಿದ್ದಳು. ಅವಳ ಮುಲುಗಾಟದಿಂದ ಉದ್ರಿಕ್ತನಾದ ರಮೇಶ ಅವಳ ಮೊಲೆಗಳನ್ನು ಸವರುತ್ತಾ ಹಿಸುಕುತ್ತಾ ಇದ್ದಂತೆ ಉನ್ಮತ್ತಳಾದ ಶಾರದಾ ಮಾದಕ ದನಿಯಲ್ಲಿ ಹಾಸಿಗೆಯನ್ನು ಹಿಂಡುತ್ತಾ ರಮೇಶ ನನ್ನ ಮೊಲೆಗಳನ್ನು ಚೀಪೋ ಎಂದಳು. ಅವಳ ಅನುಮತಿ ದೊರೆಯದ್ದೇ ತಡ ರಮೇಶ ಆಂಟಿ ನಿಮ್ಮ ಮೊಲೆಗಳು ಎಷ್ಟು ಚೆನ್ನಾಗಿವೆ, ಬರೀ ಚೀಪೋದಾ, ಕಚ್ಚಿ ಹಾಲು ಕುಡೀಬೇಕು ಅನ್ನಿಸ್ತಿದೆ ಎಂದಾಗ ಬಿಡಬೇಡ ರಮೇಶ್, ನನ್ನದೆಲ್ಲ ನಿನ್ನದೇ, ಏನು ಬೇಕಾದರೂ ಮಾಡೋ ಎಂದಾಗ ಅವಳ ಒಂದು ಮೊಲೆಗೆ ಬಾಯಿ ಹಾಕಿ ಪೂರ್ತಿ ಒಳಗೆ ತುರುಕಿಕೊಂಡ ರಮೇಶ ಚಪ್ 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 ಶಬ್ದ ಮಾಡುತ್ತಾ ಅವಳ ಮೊಲೆಗಳನ್ನು ಚೀಪುತ್ತಾ ಕಚ್ಚುತ್ತಾ ಇದ್ದರೆ ಅವಳು ಅವನ ಬಾಯಿಗೆ ತನ್ನ ಮೊಲೆಗಳನ್ನು ತುರುಕುತ್ತಾ ಒಂದೇ ಸಮನೆ ತನ್ನ ಎದೆಯನ್ನು ಎತ್ತಿ ಎತ್ತಿ ಕೊಡುತ್ತಿದ್ದಳು. ಅವಳ ಉದ್ರೇಕ ನೋಡಿದ ರಮೇಶ ಹುಮ್ಮಸ್ಸಿನಿಂದ ಅವಳ ಎರಡೂ ಮೊಲೆಗಳನ್ನು ಒಂದರ ನಂತರ ಒಂದರಂತೆ ಚೀಪುತ್ತಾ ಹಿಸುಕುತ್ತಾ ಕಚ್ಚುತ್ತಾ ಅವಳ ರಸಭರಿತ ಮೊಲೆಗಳನ್ನು ಚೀಪುತ್ತಿದ್ದ. ಹಾಗೆ ಸುಮಾರು 6-7 ನಿಮಿಷ ಚೀಪಿಸಿ ಹಿಸುಕಿಸಿ ಕಚ್ಚಿಸಿಕೊಂಡ ಶಾರದಾ ಅವನ ತಲೆಯನ್ನು ಸವರುತ್ತಾ ಕೆಳಗೆ ತಳ್ಳಿದಳು.
ಈಗ ರಮೇಶ ಅವಳ ನುಣುಪಾದ ಹೊಟ್ಟೆಯ ಬಳಿ ಬಂದು ಅವಳ ಆಳವಾದ ಹೊಕ್ಕುಳ ನಾಭಿಯೊಳಗೆ ನಾಲಿಗೆ ತೂರಿಸಿ ಅವನ ಚಿಗುರು ಮೀಸೆಗಳಿಂದ ಚುಚ್ಚುತ್ತಿದ್ದರೆ ಇತ್ತ ಶಾರದ ಹಾವಿನಂತೆ ಹೊರಳಾಡುತ್ತಾ ಮಾದಕ ದನಿಯಲ್ಲಿ ರಮೇಶ ಸಾ 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 ಅಬ್ಬಾ ಹಾಹಾಹಾಹಾಹಾಹಾ ಅಂ 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 ಹಾಹಾಹಾಹಾ ಅಮ್ಮ ಹಾಹಾಹಾಹಾಹಾಹಾ ಎಂದು ತನ್ನ ತುಟಿಗಳನ್ನು ಕಚ್ಚಿಕೊಂಡು ಒದ್ದಾಡುತ್ತಿದ್ದಳು. ಅವಳ ಹೊಟ್ಟೆ ಮತ್ತು ಸೊಂಟದ ಭಾಗಗಳನ್ನೆಲ್ಲ ನೀಟಾಗಿ ನೆಕ್ಕಿ ತನ್ನ ಮೀಸೆಯಿಂದ ಚುಚ್ಚಿ ಅವಳನ್ನು ಮತ್ತಷ್ಟು ಉದ್ರೇಕಿಸುತ್ತಿದ್ದಾಗ ಮೂರನೇ ಬಾರಿಗೆ ರಸ ಕಾರಿಕೊಂಡಿದ್ದಳು ಶಾರದಾ. ಅವಳ ಕಾಚದ ನೆನೆದು ಒದ್ದೆಯಾಗಿತ್ತು. ಅವಳ ಪ್ರತಿ ಅಂಗಾಂಗಗಳನ್ನು ಸವೆಯುತ್ತಾ ಅವಳ ಮಧ್ಯಪ್ರದೇಶದ ಭಾಗಕ್ಕೆ ಬಂದು ಅವಳ ತೊಡೆಗಳ ಮಧ್ಯದ ಭಾಗಕ್ಕೆ ಕಾಚದ ಮೇಲಿಂದಲೇ ಒಂದು ಮುತ್ತನಿಟ್ಟ ಆಗಲೇ ನೆನೆದು ಒದ್ದೆಯಾಗಿದ್ದ ಕಾಚದಿಂದ ಕಮ್ಮಟು ವಾಸನೆ ಬರುತ್ತಿತ್ತು. ಅವಳು ಅರೆಗಣ್ಣು ಮುಚ್ಚಿ ನರಳುತ್ತಾ ಹಾಸಿಗೆಯನ್ನು ಹಿಂಡುತ್ತಿದ್ದರೆ ಅವಳ ತೊಡೆಗಳನ್ನು ಮುದ್ದಿಸುತ್ತಾ ಅವಳ ಕಾಚದ ಮೇಲೆ ಒದ್ದೆಯಾಗಿದ್ದ ರಸವನ್ನು ನಾಲಿಗೆಯಲ್ಲಿ ಸವರಲು ಅವಳು ಉಷ್ ಹಾಹಾ ಎಂದು ನರಳುತ್ತಾ ರಮೇಶ ಬಿಚ್ಚೋ ನಿನ್ ಚಡ್ಡಿಯನ್ನು ರಮೇಶ ಎಂದಾಗ ಹಿಂದು ಮುಂದು ನೋಡದೆ ಸರಕ್ಕನೆ ಅವನ ಚಡ್ಡಿಯನ್ನು ಕಾಚದ ಸಮೇತ ಕೆಳಗೆ ಜಾರಿಸಿದೊಡನೆ ಅವನ ತುಣ್ಣೆ ಆಗಲೇ ನಿಗುರಿ ಆಕಾಶ ನೋಡುತ್ತಿತ್ತು. ಸುಮಾರು ದಪ್ಪವಿದ್ದ ಅವನ ತುಣ್ಣೆ 6-7 ಇಂಚಿನಷ್ಟು ಉದ್ದವಿತ್ತು. ಅವನ ತುಣ್ಣೆಯ ದಪ್ಪ ಹೇಗಿತ್ತೆಂದರೆ ಮೊದಲ ಬಾರಿಗೆ ಅವನ ತುಣ್ಣೆ ನುಗ್ಗಿದರೆ ಹಾರೆ ನುಗ್ಗುವ ಅನುಭವವಾಗುವುದು ಹಾಗಿತ್ತು ಅವನ ತುಣ್ಣೆ. ಅವನನ್ನು ಹಾಸಿಗೆಯ ಮೇಲೆ ತಳ್ಳಿದ ಶಾರದಾ ಅವನ 2 ಕಾಲುಗಳ ಮಧ್ಯೆ ಕೂತು ನಿಧಾನವಾಗಿ ಅವನ ತುಣ್ಣೆ ಸವರುತ್ತಾ ಅವನ ಬೀಜಗಳನ್ನು ಹಿಸುಕಿದಳು. ಅವಳ ಕೈಗಳ ಸ್ಪರ್ಶಕ್ಕೆ ಅವನ ತುಣ್ಣೆ ಮತ್ತಷ್ಟು ಬೆಳೆಯುತ್ತಾ ಹೋಯಿತು. ನಿಧಾನವಾಗಿ ತನ್ನ ನಾಲಿಗೆಯನ್ನು ಹೊರಚಾಚಿದ ಶಾರದಾ ಅವನ ತುಣ್ಣೆಯನ್ನು ನಾಲಿಗೆಯಿಂದ ನೆಕ್ಕಿದಳು. ಅವನದು ಇನ್ನೂ ಯಾರ ತುಲ್ಲಿಗೂ ನುಗ್ಗದ ಹಸಿ ತುಂಡೆಯಾದ ಕಾರಣ ಅವನ ತುಣ್ಣೆಯ ಚರ್ಮ ಇನ್ನೂ ಸರಿಯದೆ ಬಿಗಿಯಾಗಿತ್ತು. ತನ್ನ ಕೈಗಳಿಂದ ಸ್ವಲ್ಪ ಅವನ ಚರ್ಮವನ್ನು ಸರಿಸಿದ ಶಾರದ ಮುನ್ರಸ ಜಿನುಗಿಸುತ್ತಿದ್ದ ಅವನ ತುಣ್ಣೆಯ ಕೆಂಪನೆ ಭಾಗಕ್ಕೆ ನಾಲಿಗೆಯಿಂದ ಸ್ಪರ್ಶಿಸಿ ಅವನ ರಸವನ್ನು ನೆಕ್ಕಲು ಅವನು ಹಾಹಾಹಾಹಾಹಾಹಾಹಾ ಆಂಟಿ ಸೋ ನೈಸ್ ಒಂಟಿ ಎನ್ನುತ್ತಾ ಮುಳುಗಿದಾಗ ಅವನ ತುಣ್ಣೆಯಿಂದ ಒಸರುತ್ತಿದ್ದ ರಸವನ್ನು ನಾಲಿಗೆಯಿಂದ ನೆಕ್ಕಿ ನೆಕ್ಕಿ ಸವಿಯುತ್ತಾ ನಿಧಾನವಾಗಿ ಅವನ ತುಣ್ಣೆಯನ್ನು ತನ್ನ ಬಾಯಿಗೆ ತುರುಕಿಕೊಂಡು ಚೀಪಲಾರಂಭಿಸಿದಳು. ಕುಲ್ಪಿ ಐಸ್ ಚೀಪುವಂತೆ ಚೀಪುತ್ತಾ ಆಗಾಗ ಅವನ ಚರ್ಮ ಹಿಂದೆ ಸರಿಸುವ ಪ್ರಯತ್ನ ಮಾಡುತ್ತಿದ್ದಳು. ಹೀಗೆ ಸುಮಾರು 6-7 ನಿಮಿಷ ಚೀಪಿದ ನಂತರ ಅವಳ ಉದ್ರೇಕ ಅತಿಯಾಗಿ ದೆಂಗಿಸಿಕೊಳ್ಳುವ ಮನಸ್ಸಾಯಿತು. ಅವನಿಂದ ದೂರ ಸರಿದು ಬಾ ರಮೇಶ ನನಗೆ ಸುಖ ಕೊಡು ನಿನ್ ಆಂಟಿಯನ್ನ ಚೆನ್ನಾಗಿ ಅನುಭವಿಸೋ ಎನ್ನುತ್ತಾ ಕಾಲುಗಳನ್ನು ಅಗಲಿಸಿ ಆಹ್ವಾನಿಸಲು ಅವನು ಆಂಟಿ ನಿಮ್ ತುಲ್ಲಿನ್ ರುಚಿ ನಾನು ನೋಡಬೇಕು ಎಂದಾಗ ನನ್ ರಾಜ ಕಣೋ ನೀನು ತಿನ್ನೋ ನಿನ್ ಆಂಟಿ ತುಲ್ಲು ನಿಂದೆ ತಿನ್ನು ನನ್ನ ರಾಜ ಎನ್ನುತ್ತಾ ಕಾಲುಗಳನ್ನು ಮತ್ತಷ್ಟು ಅಗಲಿಸಿದಳು. ಅವಳ ತುಲ್ಲಿನಿಂದ ಒಸರುತ್ತಿದ್ದ ರಸವನ್ನು ಕಾಚದ ಮೇಲಿಂದಲೇ ನೆಕ್ಕಿದ ರಮೇಶ ಅವಳ ಕಾಚವನ್ನು ಕೆಳಗೆ ಸರಿಸಿದಾಗ ತುಂಬಿದ ರೋಮಗಳ ಮಧ್ಯೆ ಅವಳ ರತಿಪುಷ್ಪ ಅಡಗಿತ್ತು. ಅವಳ ರತಿಪುಷ್ಪದ ಮೇಲಿನ ರೋಮಗಳನ್ನು ಸರಿಸಿ ರಸ ಸುರಿಸುತ್ತಾ ಇದ್ದ ಅವಳ ಕೆಂಪು ಬಣ್ಣದ ತುಲ್ಲಿನ ಪಕಳೆಗಳಿಗೆ ಬಾಯಿ ಹಾಕಲು ಸಸ್ ಸಸ್ ಎಂದು ಮುಳುಗಿದಳು ಶಾರದಾ. ಅರ್ಧಭಾಗ ಮೇಲೆದ್ದು ತನ್ನ ತುಲ್ಲಿನ ಭಾಗವನ್ನು ಅಗಲಿಸಿ ಅವಳ ಚಂದ್ರನಾಡಿಯನ್ನು ತೋರಿಸಿ ಕಮಾನ್ ರಮೇಶ ಇದನ್ನ ನಿಧಾನವಾಗಿ ನಿನ್ನ ನಾಲಿಗೆಯಿಂದ ಸವರು ಎಂದು ತೋರಿಸಿದಳು. ಸರಿ ಆಂಟಿ ಎನ್ನುತ್ತಾ ಅವಳ ತುಲ್ಲನ್ನು ಮತ್ತಷ್ಟು ಅಗಲಿಸಿ ಅವಳ ಚಂದ್ರನಾಡಿಗೆ ತನ್ನ ನಾಲಿಗೆ ಸೋಕಿಸಿದೊಡನೆ ಅವಳ ದೇಹ ಕಂಪಿಸಿತು. ಆಹ್ ಆಹ್ ಅಂ 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 ರಮೇಶ ನೆಕ್ಕೋ ಹಾಗೆ ನೆಕ್ಕೋ ನನ್ ರಾಜ ಚೆನ್ನಾಗಿ ನೆಕ್ಕೋ ಅಮ್ಮ ಅಮ್ಮ ಹಾಹಾಹಾಹಾಹಾಹಾ ಹಾಹಾಹಾಹಾಹಾಹಾಹಾ ಕಮಾನ್ ರಮೇಶ ಹಾಹಾಹಾಹಾಹಾಹಾ ಎಂದು ಮುಳುಗುತ್ತಿದ್ದರೆ ಅವಳ ಚಂದ್ರನಾಡಿಯನ್ನು ಹಾವು ನಾಲಿಗೆ ಚಾಚಿ ನೆಕ್ಕುವಂತೆ ನೆಕ್ಕುತ್ತಿದ್ದ ರಮೇಶ ಆಗಾಗ ಅವಳ ತುಲ್ಲಿನ ಪಕಳೆಗಳನ್ನು ಕಚ್ಚುತ್ತಿದ್ದರೆ 4ನೇ ಬಾರಿಗೆ ಹಾಹಾಹಾಹಾಹಾಹಾ ಅಯ್ಯೋ ಅಮ್ಮ ಹಾಹಾಹಾಹಾಹಾ ಅಂ 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 ಹಾಹಾಹಾಹಾಹಾ ರಮೇಶ ಎನ್ನುತ್ತಾ ಚೀರುತ್ತಾ ಕಾರಿಕೊಂಡಳು. ಅವಲಂಬಿಸಿದೆ ದೇಹ ನಿಶ್ಯಕ್ತಿಗೆ ಒಳಗಾದಂತೆ ಅನಿಸಿ ಮೈ ಹಗುರಾದಂತೆ ಅನಿಸಿ ಸೋತು ಹೋಗಿದ್ದಳು. ಬಾರೋ ಬಾರೋ ರಮೇಶ ನಿನ್ ತುಣ್ಣೆ ತೂರಿಸಿ ದೆಂಗೋ ನನ್ ರಾಜ ಎನ್ನುತ್ತಾ ಆಹ್ವಾನಿಸಿದಳು. ಅವಳ ಕಾಲುಗಳನ್ನು ಅಗಲಿಸಿ ಅವಳ ಮಧ್ಯಭಾಗಕ್ಕೆ ತನ್ನ ತುಣ್ಣೆಯನ್ನು ಇಟ್ಟು ಒತ್ತಿದ ರಮೇಶ ಅವಳ ತುಲ್ಲು ಬಹಳ ದಿನಗಳಿಂದ ದೆಂಗಿಸಿಕೊಳ್ಳದೇ ಇದ್ದ ಕಾರಣ ಬಿಗಿಯಾಗಿತ್ತು. ಇವನಿಗೂ ಇದು ಮೊದಲ ಬಾರಿಯಾದ ಕಾರಣ ಅವನ ತುಣ್ಣೆಯ ಮುಂದುಗಲು ಬಿರಿಯಲಾರಂಭಿಸಿತ್ತು. ಆಗಲೇ ರಸ ಚೆಲ್ಲಿದ್ದ ಕಾರಣ ಅವಳ ತುಲ್ಲಿನೊಳಗೆ ಅವನ ದಪ್ಪನೆಯ ತುಣ್ಣೆ ನುಗ್ಗಿದಂತೆಲ್ಲ ಅವಳ ದೇಹವನ್ನು ಸೀಳುವ ಅನುಭವವಾಗುತ್ತಿತ್ತು. ಅವನ ತುಣ್ಣೆಯ ಚರ್ಮ ಮೊದಲ ಬಾರಿಗೆ ಸರಿದ ಕಾರಣ ಅದೂ ಕೂಡ ಸ್ವಲ್ಪ ಸ್ವಲ್ಪವೇ ರಕ್ತ ಒಸರುತ್ತಿತ್ತು. ಅವನು ಬಿಡದಂತೆ ಅವಳ ತುಲ್ಕಿನೊಳಗೆ ತನ್ನ ಬಲವಾದ ಬಿಗಿಯಾದ ತುಣ್ಣೆಯನ್ನು ತೂರಿಸಿದ. ಅದೂ ಪೂರ್ತಿ ಒಳಗೆ ಹೋದಾಗ ಅವಳಿಗೆ ಏನೋ ಆನಂದ ಸ್ವರ್ಗ ಸಿಕ್ಕಂತಹ ಅನುಭವ. ಹಾಹಾಹಾಹಾಹಾ ಅಮ್ಮ ಹಾಹಾಹಾಹಾಹಾ ಅಯ್ಯೋ ಅಮ್ಮ ಹಾಹಾಹಾಹಾಹಾ ಅಂ 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 ಅಂ
ಅಂ ಅಂ ಹಾಹಾಹಾಹಾಹಾ ರಮೇಶ ಎನ್ನುತ್ತಾ ಚೀರುತ್ತಾ ತನ್ನ ತುಟಿಗಳನ್ನು ಕಚ್ಚಿಕೊಳ್ಳುತ್ತಾ ಅವನಿಗೆ ತನ್ನ ತಿಕ್ಕಗಳನ್ನು ಎತ್ತಿ ಎತ್ತಿ ಕೊಡಲಾರಂಭಿಸಿದಳು. ಇತ್ತ ರಮೇಶ ತನ್ನ ಕೆಲಸ ಆರಂಭಿಸಿದ್ದ. ಕಮಾನ್ ರಮೇಶ್ ಹೊಡಿ 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 ಎಂದು ಅವನನ್ನು ಹುರಿದುಂಬಿಸುತ್ತಿದ್ದರೆ ಅವನು ಬಿಡದಂತೆ ದೆಂಗಲಾರಂಭಿಸಿದ್ದ. ಅವನ ತುಣ್ಣೆಯ ಉರಿ ಕೂಡ ಕಡಿಮೆಯಾಗಿ ಅವಳ ರಸದ ಜೊತೆ ಬೆರೆತು ಹೋಗಿತ್ತು. ಅವಳು ಎಷ್ಟು ಉದ್ರಿಕ್ತಳಾಗಿದ್ದಳೆಂದರೆ ಅವನ ಹೊಡೆತಗಳಿಗೆ ತನ್ನ ತುಟಿ ಕಚ್ಚಿಕೊಳ್ಳುತ್ತಿದ್ದರೆ ಅವಳ ತುಟಿಗಳು ಗಾಯವಾಗಿ ರಕ್ತ ಸುರಿಸುತ್ತಿದ್ದವು. ಅದರ ಅರಿವೂ ಸಹ ಇಲ್ಲದೆ ಅವನ ಬಳಿ ಕುಟ್ಟಿಸಿಕೊಳ್ಳುತ್ತಾ, ಕಮಾನ್ ರಮೇಶ ಹೊಡಿ ಹೊಡಿ ಹಾಹಾಹಾಹಾಹಾ ಹೊಡಿ ಹರಿ ನೀನ್ ಆಂಟಿ ತುಲ್ಲು ಹರಿದಾಕೋ ಎಂದು ಹುರಿದುಂಬಿಸುತ್ತಿರಲು ಅವನೂ ಸಹ ಬಿಡದಂತೆ ದೆಂಗತೊಡಗಿದ. ಇಬ್ಬರ ಆವೇಶ ತಾರಕಕ್ಕೇರಿತ್ತು. ಇಬ್ಬರೂ ಉನ್ಮತ್ತರಾಗಿ ಎಗರೆಗರಿ ಸುಖ ಅನುಭವಿಸುತ್ತಿದ್ದರು. ಅವನು ಅವಳನ್ನು ದೆಂಗುತ್ತಿದ್ದರೆ ಅವನ ತುಣ್ಣೆಗೆ ಅವಳ ರೋಮಗಳು ತೀಡಿದಂತೆಲ್ಲ ಅವಳಿಗೆ ಚುಳ್ ಚುಳ್ ಎಂದು ಉರಿಯುತ್ತಿತ್ತು. ಅದೂ ಸಹ ತುಂಬಾ ಚೆನ್ನಾಗಿದೆ ಎನಿಸುತ್ತಿತ್ತು. ಹಾಗೆ ಸುಮಾರು 7-8 ನಿಮಿಷ ಬಾರಿಸಿದ ರಮೇಶ ಇದೇ ಮೊದಲ ಬಾರಿಗೆ ಮತ್ತು ಶಾರದಾಳ ತುಲ್ಲು ಬಿಗಿಯಾಗಿದ್ದ ಕಾರಣ ಬೇಗನೆ ಅಂತಿಮ ಹಂತ ತಲುಪಿದ್ದ. ಆಗಲೇ 5 ಬಾರಿ ಕಾರಿಕೊಂಡು ಸುಸ್ತಾಗಿದ್ದ ಶಾರದಾ ಕೂಡ ದಣಿದಿದ್ದಳು. ಈಗ ಅವಳ ಆಳದಲ್ಲಿ ತುಣ್ಣೆ ತೂರಿಸಿದ ರಮೇಶ ಆಂಟಿ ನಂದು ಬರ್ತಿದೆ ಎಂದಾಗ ಬಿಡು ರಮೇಶ ಬಿಡು ಒಳಗೆ ಬಿಡು ಎನ್ನುತ್ತಾ ಅವನಿಗೆ ತನ್ನ ಕುಂಡಿಗಳನ್ನು ಎತ್ತೆತ್ತಿ ಕೊಡುತ್ತಿದ್ದಳು. ಹಾಗೆ ಅವಳನ್ನು ಅಂತಿಮವಾಗಿ ಬಾರಿಸುತ್ತಿದ್ದರೆ ಅವಳ ಕೊಬ್ಬಿದ ಮೊಲೆಗಳು ಎಗರೆಗರಿ ಬೀಳುತ್ತಿದ್ದವು. ಎಂ ಕಮಂಗ್ ಆಂಟಿ ಎಸ್ 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 ಹಾ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  ಎಂದು ಚೀರುತ್ತಾ ಅವಳ ತುಲ್ಕಿನಾಳದಲ್ಲಿ ತನ್ನ ರಸವನ್ನು ಚೆಲ್ಲಿದಾಗ ಹಸಿದು ಬಳಲಿದ್ದ ಅವಳ ಒಡಲು ತುಂಬಿದಂತೆ ಅನಿಸಿತ್ತು. ಕೊನೆ ಹನಿಯನ್ನೂ ಬಿಡದಂತೆ ಸಂಪೂರ್ಣವಾಗಿ ಅವಳ ಒಡಲೊಳಗೆ ತುಂಬಿಸಿ ಅವಳ ಕಾಮದ ಹಸಿವು ನೀಗಿಸಿದ್ದ ರಮೇಶ ಅವಳ ಎದೆಯ ಮೇಲೆ ತಲೆಯಿಟ್ಟು ಸುಸ್ತಾಗಿ ಮಲಗಿದ. ಹಾಗೆ ಅವನ ತಲೆ ಸವರುತ್ತಾ ಅವನ ಹಣೆಗೆ ಮುತ್ತುಕೊಟ್ಟು ಅವನನ್ನು ಪಕ್ಕಕ್ಕೆ ಸರಿಸಿದಳು. ಮುದುಡಿ ಮಲಗಿದ್ದ ಮರಿ ಇಲಿಯನ್ನು ನೋಡಿ ನಗುತ್ತಾ ಅದಕ್ಕೊಂದು ಮುತ್ತು ಕೊಟ್ಟಳು. ಅವನ ರಸ ಹರಿದು ನೀರಾಗಿ ತೊಟ್ಟಿಕ್ಕುತ್ತಿತ್ತು ಅವಳ ತುಲ್ಲಿಂದ. ಹಾಗೆ ಅವನನ್ನು ತನ್ನ ಎದೆಯ ಮೇಲೆ ಒರಗಿಸಿಕೊಂಡು ಮಲಗಿದಳು. ಅಷ್ಟರಲ್ಲಾಗಲೇ ಸುಸ್ತಾಗಿದ್ದ ರಮೇಶ ನಿದ್ರೆಗೆ ಹಾರಿದ್ದ.